ನಾನು ಸೆಂಟ್ರ್ ಓಪನ್ ಮಾಡಿದಾಗ ಒಂದೇ ಸ್ಟೂಡೆಂಟ್, ಒಂದು ಹೆಣ್ಮಗ ದಾವಸ್ಪೇಟೆಯಿಂದ ಬರೋದು, ಒಂದೇ ಹುಡುಗಿ. ಒಂದು ಹುಡುಗಿಗೆ ನಾವು ಈ ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಿ ಒಂದೇ ವರ್ಷ ಒಂದೇ ಹುಡುಗಿ ಪಾಠ ಮಾಡಿದ್ವಿ. ವರ್ಷದ ಒಂದು ಹುಡುಗಿ ಪಾಠ ಮಾಡಬೇಕು ಅಂತ ಹೇಳ್ಕೊಂಡ್ಬಿಡಿ. ನಮ್ಮ ಕಾಳಜಿ ಅವ್ರಿಗೆ ಏನೋ ಬರಲ್ಲ ಅಂದ್ರೆ ನಾನು ಇನ್ಶರ್ಟ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಸ್ಟೈಲ ಬಂದಿರಬೇಕು. ಹುಡುಗಿ ಬರಲ್ಲ ಅಂದ್ರೆ ವಾಪಸ್ ಹೋಗ್ತಾನೆ. ಅರ್ಥ ಆಯ್ತು ನಾನು ಹೇಳಿದ್ದು. ಈಗ ಹುಡುಗಿ ಏನಾದ್ರು ಬರಲ್ಲ ಅಂದ್ರೆ ನಾನು ಬಂದಿರ್ತೀನಿ ಪಾಠ ಮಾಡೋಕ್ಕೆ ಅಂತ ಬಂದಿರ್ತೀವಿ, ವಾಪಸ್ ಹೋಗ್ತೀನಿ. ನಾನೇ ಅಂತಲ್ಲ, ಪ್ರತಿಯೊಬ್ಬರು ಲೆಕ್ಚರ್ಸ್ ಅಷ್ಟೇ. ವಿದ್ಯಾರ್ಥಿಗಳು ಅಂದರೆ ನಮ್ಮ ಮಕ್ಕಳಿಗಿಂತ ಜಾಸ್ತಿ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ಟು ಇಲ್ಲಿವರೆಗೂ ನಾವು ಹೇಳ್ಕೊಟ್ಟೇ ಇಲ್ಲ. ಅಷ್ಟು ಅಭಿಮಾನವನ್ನು ಮತ್ತು ಪಾಠವನ್ನು ಮಕ್ಕಳು ನಿಮಗೆ ಎಸ್ಪೆಷಲಿ ಪಾಠ ಮಾಡ್ತಾ ಇರ್ತೀವಿ. ಒಂದು ಸ್ಟೇಟ್ಮೆಂಟೇ ಇದೆ, ಗುರುವಿನ ಗುಲಾಮನಾಗುವ ತನಕ ಬರೆಯದೆ. ಯಾರು ಬರೀ ಲೆಕ್ಚರ್ಸು ಅಂತಲ್ಲ, ನೀವು 1ನೇ ಕ್ಲಾಸಿಂದ ಹೇಗೆ ಕಲ್ತ್ಕೊಂಡಿರ್ತೇವೆ ರಮೇಶ್ಗಳು ಯಾವತ್ತೂ ಮರಿಬಾರ್ದು. ಎಲ್ಲ ಟೀಚರ್ಸು ನಿಮ್ಮ ಶ್ರೇಯಸ್ಸನ್ನೇ ಬಯಸ್ತಾ ಇರ್ತಾರೆ. ಯಾವತ್ತೂ ಗುರುಗಳನ್ನು ಮರಿಬಾರ್ದು. ಯಾರು ಗುರುಗಳನ್ನು ಮರೀತಾರೆ ಅವ್ರು ಏನೇ ತಪ್ಪು ಮಾಡಲಿ, ಸಪೋಸ್ ಪಾಠ ಹೇಳ್ಬೇಕಾದ್ರೆ ಒಂದು ತಪ್ಪು ಹೇಳಿರ್ಬೋದು, ಮೇಷ ಪಾಠ ಮಾಡೋದಕ್ಕೋ ಅನ್ನೋ ಮೈಂಡ್ ಬರಬಾರ್ದು. ಗುರುನೇ ಆಗಿರ್ತಾರೆ. ಮತ್ತೆ ತಂದೆ ತಾಯಿ ಮತ್ತು ಗುರುವನ್ನ ಯಾರು ಮರೀತಾರೆ ಅವತ್ತು ಯಾರು ನಮ್ಮನ್ನು ಸೇರಿಸಿ ಯಾವತ್ತೂ ಜೀವನದಲ್ಲಿ ಮುಂದುವರಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ದೇವ್ರಿಗೆ ಪೂಜೆ ಮಾಡ್ತಿರೋ ಗೊತ್ತಿಲ್ಲ. ನೀವು ಎಕ್ಸಾಮ್ ಹೋಗ್ತಾ ಇದ್ದೀರಿ ಅಂದ್ರೆ ತಂದೆ ತಾಯಿನ ಒಂದ್ಸರಿ ಸ್ಮರಿಸ್ಕೊಳ್ಳಿ. ಯಾಕೆಂದ್ರೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ನಿಮಗೂ ಗೊತ್ತಿರೋದು. ಯಾರು ತಂದೆ ತಾಯಿ ನಿಮ್ಮ ಕಷ್ಟಗಳನ್ನ ಅವ್ರ ಕಷ್ಟಗಳನ್ನ ಯಾರು ಹೇಳ್ಕೊಳೋದು ಇಲ್ಲ, ಸಾಧ್ಯವೂ ಇಲ್ಲ. ಅಂತ ಕಷ್ಟಪಟ್ಟು ನಿಮ್ಮನ್ನ ಸಾಕಿರ್ತಾರೆ, ಓದಿಸಿರ್ತಾರೆ. ಜೀವನದಲ್ಲಿ ಮುಂದೆ ಅವ್ರನ್ನ ಸಾಕಿ ನಿಮ್ಮನ್ನ ಎತ್ತಲಿಕ್ಕೆ ಅವ್ರದ್ದು ಒಂದು ಸಾರ್ಥಕತೆ ಸಿಗುತ್ತೆ. ಜೀವನದಲ್ಲಿ ಓದೋದನ್ನು ನಿಲ್ಲಿಸ್ಬೇಡಿ. ಹೆಣ್ಮಕ್ಳು ಪರ್ಟಿಕ್ಯುಲರ್ ಆಗಿ ಓದೋದನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೇಡಿ. ಏನಾದರೂ ಒಂದು ಜಾಬ್ ತಗೊಳ್ಳಿ. ಇಲ್ಲಾಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಭಾರಿ ಕಷ್ಟ ಇದೆ. ನೀವು ಮದುವೆ ಆಗ್ತಕ್ಕಂಥ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿರ್ತಾರೆ, 1 ವರ್ಷ. ಅದಾದ್ಮೇಲೆ ಎಲ್ಲರೂ ಬಯಸೋದು ಏನಂದ್ರೆ ನಾನು ಹೇಳ್ತೀನಿ ಚೆನ್ನಾಗಿ ದುಡಿದ್ರೆ ಚೆನ್ನಾಗಿರೋ ಮೈಂಡ್ ಬಂದ್ಬಿಡ್ತಾರೆ. ಇವತ್ತಿಬ್ರು ದುಡಿಬೇಕಾದಂಥ ಪರಿಸ್ಥಿತಿ ಇದೆ. ಅವರೆಂಥ ಸಾಹುಕಾರ ಬೇಕಾದ್ರಾಗಿರಲಿ, ಹೆಣ್ಮಕ್ಳು ಪರ್ಟಿಕ್ಯುಲರ್ ಆಗಿ ದುಡಿರಿ. ಜಾಬ್ ಸಿಗೋವರೆಗೂ ಮದುವೆ ಕಡೆ ಗಮನ ಕೊಡಬೇಕು. ಇದನ್ನ ಯಾಕೆ ನಾವು ನೋಡ್ತಾ ಇರ್ತೀವಿ, ಸುಮಾರು ಜನ ಹೆಣ್ಮಕ್ಳು ಸೆಕೆಂಡ್ ಟೀಚರ್ ತಕ್ಷಣ ಮದುವೆ ಆಗ್ತಕ್ಕಂಥದ್ದು. ಈ ಮೈಂಡ್ ಹೋಗೋಕೆ ಮದುವೆ ಅದೇ ಆಗುತ್ತೆ ಜೀವನದಲ್ಲಿ. ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡ್ತಿದ್ದೀರ. ಅಂದರೆ ಯಾವ ಮದುವೆ ಹೋಗ್ಬೇಕೋ ಅವಾಗಲೇ ಆಗೋದು. ಬಟ್ ವಿದ್ಯೆ ಅಂತಕ್ಕಂಥದ್ದು ಇದೆಯಲ್ಲ, ಎಲ್ಲರಿಗೂ ಬರಲ್ಲ. ಓದೋದು ನಿಲ್ಲಿಸ್ಬೇಡಿ. ಜೀವನದಲ್ಲಿ ಯಾವತ್ತೂ ಅಷ್ಟೇ ಇನ್ನು ಕೈ ಚಾಚಬೇಡಿ. ಕಸ ಉಳಿಸಿರೋ ಚಿಂತೆ ಅಲ್ಲ. ಇನ್ನೊಬ್ರು ಮನೆ ಹೋಗಿ ತಪ್ಪಲೇ ಸುಕ್ಕಿ ಎಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇರ್ತೀವಿ ನಾವು. ಜೆರಾಕ್ಸ್ ಅಂಗಡಿನಲ್ಲಿ ಕೆಲಸ ಮಾಡಿ ಓದ್ತಾ ಇದ್ದಾರೆ ಹೆಣ್ಮಕ್ಳು. ಜೆರಾಕ್ಸ್ ಅಂಗಡಿನಲ್ಲಿ ಅವ್ರು ಯಾರು ತೋರಿಸ್ಕೊಂಡು ನಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಾ ಇದ್ದಾರೆ ಅಂತ ಯಾರು ತೋರಿಸ್ಕೊಂಡು. ಬಟ್ಟೆ ಅಂಗಡಿನಲ್ಲಿ ಕೆಲಸ ನಾವು ನೋಡ್ತಾ ಇರ್ತೀವಿ. ನಾವು ಎಷ್ಟೋ ಸಲ ನಮ್ಮ ಸ್ಟೂಡೆಂಟ್ಸ್ಗಳು ಕೆಲಸ ಮಾಡ್ತಾ ಇರ್ತಾರೆ, ಅದು ನೋಡ್ಬಿಟ್ಟು ಹಂಗೆ ವಾಪಸ್ ಹೋಗ್ಬಿಡ್ತೀವಿ. ಎಲ್ಲವರಿಗೆ ಮುಜುಗರ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸೇ ಚೌಲ್ಟ್ರಿಗಳಲ್ಲಿ ಕೆಲಸ ಮಾಡಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಇದೆ. ನಾವು ಎಷ್ಟೋ ಸಲ ಮದುವೆಗೆ ಹೋದಾಗ ನಾವು ಎಷ್ಟೋ ಮದುವೆಗೆ ಹೋಗೋದು ಒಂದ್ಸರಿ ವಾಪಸ್ ಬಂದ್ಬಿಟ್ಟಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ನಾವೇ ನೋಡಿ ನಮ್ಮ ಮೈಂಡ್ಗಳು ಹೆಂಗಿರುತ್ತೆ. ನಮ್ಮ ಸ್ಟೂಡೆಂಟ್ ಇದ್ದಾರೆ ವಾಪಸ್ ಹೋಗ್ತಾರೆ, ಕೆಲವೊಂದು ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಅವ್ರಿಗೆ ಎಲ್ಲಿ ಮುಜುಗರ ಆಗುತ್ತೋ. ಈ ಥರ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರು ಓದ್ತೀರಿ 100% ಒಂದಲ್ಲ ಒಂದು ದಿನ ಜೀವನದಲ್ಲಿ ಮುಂದೆ ಬಂದೇ ಬರ್ತೀರಿ, ಮುಂದೆ ಬರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.